ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಡೇಟು ಆಗಿದೆ ನಮ್ಮದು. ನಿಜಾಮಾಬಾದಿಂದ ಸಾಗರಿಗೆ ಹೋಗೋದು. ಇಟ್ಸ್ ಅರೌಂಡ್ 700 ಕಿಲೋಮೀಟ್ರ್ ಇದೆ. ಅದಕ್ಕೆ ಬೇಗ ಎದ್ದು 5 ಗಂಟೆ ಆಗಿದೆ, ಆಗಲೇ 5:30 ಆಗಿದೆ ನೋಡಿ. ಇವಾಗ ಇಲ್ಲಿಂದ ಚೆಕ್ಔಟ್ ಆಗಿ ಮೂವ್ ಆಗಬೇಕು ಮುಂದೆ. ಜಲ್ದಿ ಬಿಟ್ಟರೆ ಜಲ್ದಿ ರೀಚ್ ಆಗ್ತೀವಿ, ಇಲ್ಲಾಂದರೆ ಲೇಟ್ ಆಗುತ್ತೆ ಭಾಳ. ನೋಡಿ ನಮ್ಮ ನಿನ್ನೆ ಸ್ಟೇ ಆಗಿರೋ ರೂಮ್ ಇದು. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಆಗಲೇ. ಇವಾಗ ಹೋಗೋದಂದೆ ನೋಡಿರಿ. ರೇವಂತ್ ಅಣ್ಣ ಎಲ್ಲ ರೆಡಿ ಆಗ್ತಿದ್ದಾನೆ. ಫೈನಲಿ ಗೈಸ್ ರೂಮ್ ಚೆಕ್ಔಟ್ ಆಯಿತು. ಇವಾಗ ಹೋಗೋ ಟೈಮು ಮುಗೀತು, ಏನು ಬಿಟ್ಟಿರಲ್ವ. ಆಯಿತು, ಚೆಕ್ಔಟ್ ಆಗೋ ಟೈಮ್ ನೋಡಿ ಗೈಸ್. ಇವಾಗ ಇದೇ ನೋಡಿ ನಮ್ಮದು ನಿನ್ನೆ ಮಾಡಿದ ರೂಮು. ಎಷ್ಟು ದೊಡ್ಡದಿದೆ ಅಂತೇಳಿ ಕಾಣಿಸ್ತಿದ್ದೇನೆ ಇಲ್ಲ ಗೈಸ್, ಗೊತ್ತಿಲ್ಲ ಇದು ಎಲ್ಲಿಂದ. ಲೈಟ್ ಇಲ್ಲ ಇಲ್ಲಿ. ಎಲ್ಲಲ್ಲಿ ಪ್ರೋಸೆಸ್ ನೋಡಿ ಅದು. ಚೆಕ್ಔಟ್ ಆಗ್ತಿದ್ದೀವಿ. ಇಷ್ಟೆಲ್ಲ ಲಗೇಜ್ ತಗೊಂಡು ಇಳಿಬೇಕಲ್ಲ ಮೇಲಿಂದ ವಾಪಸ್ಸು ರೆಡಿ ಆಗೋ ಸಲುವಾಗಿ. ನಮ್ಮ ಬೈಕ್ ನಿಂತಿದ್ದಾವೆ ಎಲ್ಲ. ಇವಾಗ ಎಲ್ಲ ಹಾಕಿ ಮುಂದೆ ಸಾಗೋದು. ಕೋಲ್ಡ್ ಸ್ಟಾರ್ಟ್ ಮಾಡೋಣ ಸ್ವಲ್ಪ. ನ್ಯೂಟ್ಲಕರ್ ಗಾಡಿ ಆನ್ ಮಾಡಿ ಸ್ಟಾರ್ಟ್ ಮಾಡಿ. ನನಗೆ ಆಯಿತು ಗೈಸ್, ಎಲ್ಲ ಫಿಟ್ ಆಯಿತು. ಇವಾಗ ಹೋಗ್ತಿದ್ವಿ ಸೀದಾ ಟುವರ್ಡ್ಸ್ ನಾಗ್ಪುರ್. ಬೈಕೆಲ್ಲ ರೆಡಿ ಆಯಿತು ನೋಡಿ. ನೋಡಿ ನಿಜಾಮಾಬಾದ್ ಹೆಂಗಿದೆ ಅಂತೇಳಿ. ಯಾರು ಡ್ರೈವಿಂಗ್ towards Sagar guys within Mumbai. Let's start the day to ride guys. वो कहाँ जा रहा है? पीछे देख लेते. ವಾವ್, ಸನ್ರೈಸ್ ನೋಡಿ ಗಾಯ್ಸ್, ಏನು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ವಾವ್, ನೈಸ್. ಇದೆ ನೋಡಿ ಗೈಸ್, ಒಂದು ರಾಯಚೂರಿಂದ ಬರುತ್ತಲ್ಲ, ರಾಯಚೂರು ಹೈದ್ರಾಬಾದ್ ಆದಿಲಾಬಾದ್ ಹೈವೇ ಫುಲ್ ನಾಗ್ಪುರ್ ಸಾಗರ ತನಕ ಇದೇ ಹೈವೇ ಇರೋದು. ನಮ್ಮದು ಪಯಣ ಇದೇ ಹೈವೇ ಮೇಲೆ ಹೋಗೋದು. ನಿನ್ನೆ ಸ್ವಲ್ಪ ಮಿಸ್ ಆಗಿ ನಾವು ಹೈದ್ರಾಬಾದ್ ಸಿಟಿಯಾಗಿ ಹೋಗಿ ಬೇರೆ ರೂಟ್ ಹಿಡಿದು ಬಿಟ್ಟಿದ್ವಿ, ಹಂಗಾಗಿ ಭಾಳ ಲೇಟ್ ಆಯಿತು ರೀಚ್ ಆಗೋಕ್ಕೆ. ಇವಾಗ ಏನಿಲ್ಲ ಗಾಯ್ಸ್, ಸುಮ್ಮನೆ ಹೋಗ್ತಿರೋದೇ ಗಾಯ್ಸ್ ಆರಾಮಾಗಿ. ಏನು ಒಂದು 10:30 11 ಅನ್ನೋದ್ರಾಗೆ ಆರಾಮ್ ನಾಗ್ಪುರ್ ರೀಚ್ ಆಗ್ತೀವಿ. ಅಲ್ಲಿಂದ ಸಾಗರ ಒಂದು 200 ಕಿಲೋಮೀಟ್ರ್ ಇದೆ. ಅಡ್ವೆಂಚರ್ ಗಾಡಿ ತಗೊಳೋದು ಅಡ್ವಾಂಟೇಜ್ ಏನು ಗೊತ್ತಾ ಗಾಯ್ಸ್, ನೋಡಿ ಹೆಂಗೆ ಕಾರ್ನೇ ಹೋದಂಗೆ ಹೋಗ್ತಿದ್ದಾನೆ. ನೋಡಿ ಒಂದಣ್ಣ ಕಾಲೆಲ್ಲ ಮುಂದಿಟ್ಕೊಂಡು ಆರಾಮಾಗಿ ಹೋಗ್ತಿದ್ದಾನೆ ಗಾಯ್ಸ್ ಹೈವೇದಲ್ಲಿ ಕ್ರೂಸ್ ಮಾಡಿಕೊಂಡು. ಇದೊಂದು ಅಡ್ವೆಂಚರ್ದು ಅಡ್ವಾಂಟೇಜ್ ನೋಡಿ. ನಮ್ಮದ್ರಲ್ಲಿ ನಾವು ಮಾಡ್ಬೋದು, ಬಟ್ ಅಡ್ವೆಂಚರ್ ಕ್ರೂಸಿಂಗ್ ಮಾಡೋಕ್ಕಾಗಲಿ, ಮಸ್ತ್ ಗಾಡಿ ಅಡ್ವೆಂಚರ್ ಮಾಡೋಕ್ಕಾಗಲಿ, ಆಫ್ ರೋಡಿಂಗ್ ಮಾಡೋಕ್ಕಾಗಲಿ, ಎಲ್ಲದಕ್ಕೂ ಕೆಪಬಿಲಿಟಿ ಆಗಿರುತ್ತದೆ. ರೋಡ್ಸ್ ಮಾತ್ರ ಸಖತ್ತಾಗಿದೆ ಗಾಯ್ಸ್, ಆರಾಮ್ ಕ್ರೂಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ನೋಡಿ 100ಅಲ್ಲಿ ನಾವು. ಮತ್ತು ನಮ್ಮ ಥರ ಈ ಥರ ಏನಾದ್ರು ಸ್ಲೈಡರ್ಸ್ ಇದ್ದರೆ ನೋಡಿ, ನಾವು ಎಷ್ಟು ಕಂಫರ್ಟೇಬಲಾಗಿ ಕುಂತ್ಕೊಂಡು ಕಾಲ್ಗಳ ಮೇಲೆ ಇಟ್ಕೊಂಡು ಆ ಥರ ಹೋಗ್ಬೋದು ಅಂತೇಳಿ. ನೀವು ಹಾಕ್ಸ್ಕೊರಿ ನಿಮ್ಮ ಬೈಕ್ಗೆ ಆರಾಮ್. ಈ ಥರ ಲಾಂಗ್ ರೈಡ್ನಾಗ ಹೆಲ್ಪ್ಫುಲ್ ಆಗುತ್ತೆ. ನೀ ಪೇನ್ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ. ಆರಾಮಾಗಿ ಹೋಗ್ಬೋದು ಕ್ರೂಸ್ ಮಾಡಿಕೊಂಡು. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಸೂರ್ಯ
ನೆತ್ತಿ ಮೇಲೆ ಕುಗ್ತಿದ್ದಾನೆ ಸೀದಾ. ಸ್ವಲ್ಪ ಬಿಸಿಲು ಇವತ್ತು ಕಮ್ಮಿ ಇದ್ದರೆ ಆರಾಮ್ ಇರ್ಬೋದು ಗೈಸ್, ಆದರೆ ಬಿಸಿಲು ಹೇಳಕ್ಕೆ ಬರೋಂಗಿಲ್ಲ. ನಿನ್ನೆ ಎಷ್ಟು ಬಿಸಿಲಿದ್ರೆ ಮಾತ್ರ ಯಪ್ಪ ಸಾಕಾಗೋಗ್ಬಿಟ್ಟಿತ್ತು. ನಿನ್ನೆಲ್ಲ ಮೈಯೆಲ್ಲ ತೊಯ್ದೋಗ್ಬಿಟ್ಟಿದ್ವಿ. ಜಾಕೆಟು, ಗ್ಲೌಸು, ಪ್ಯಾಂಟ್ ಹಾಕಿ ಬಾಡಿ ಎಲ್ಲ ಸ್ವೆಟ್ ಆಗ್ಬಿಟ್ಟಿತ್ತು ಫುಲ್ಲು. ಅದಕ್ಕೆ ಇವತ್ತು ಬೇಗನೆ ಬಿಟ್ಬಿಟ್ಟಿದ್ವಿ, ಟೆನ್ಷನ್ನೇ ಬೇಡ ಅಂತೇಳಿ ಆರಾಮ್ ರೀಚ್ ಆಗಿ ಇವತ್ತು ಜಲ್ದಿ ರೆಸ್ಟ್ ಮಾಡೋದಾಗೈತೆ. ನಾಷ್ಟ ಮಾಡೋಕೆ ನಿಂದಿರ್ಸಿದ್ದೀವಿ. ಮಾಡು ಇಲ್ಲೇ ನೋಡಿ, ದೋಸೆ ಇಡ್ಲಿ ಎಲ್ಲ ಸಿಗ್ತದೆ. ಇಲ್ಲಿ ದೋಸೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ತಮ್ಮ ನಾಷ್ಟ ಮಾಡೋದಿದ್ದಾನೆ ನೋಡಿದೆ. ರೇವಂತ್ ಅಣ್ಣ ಇಲ್ಲಿದ್ದಾನೆ, ಒಂದು ದೋಸೆ. ಈ ರೋಡಲ್ಲಿ ಕೆಂಪು ಕೋತಿಗಳು ಜಾಸ್ತಿ ಇದಾವೆ ಗೈಸ್, ಸ್ವಲ್ಪ ನೋಡಿ ಅಡ್ಡಾಡಿ. ಬಿಕಾಸ್ ಇವಾಗ ಜಸ್ಟು ನನ್ನ ಬೈಕ್ ಅಡ್ಡ ಬಂದ್ಬಿಟ್ಟಿತ್ತು ಹೈವೇಯಲ್ಲಿ. ನೀವು ಬರಬೇಕಾದ್ರೆ ಸ್ವಲ್ಪ ನೋಡಿ ಹುಷಾರಾಗಿ ಓಡಿಸಿ ಗಾಡಿನ. ಇನ್ ಕೇಸ್ ಸಡನ್ ಅಡ್ಡ ಬಂದುಬಿಟ್ರೆ ಮತ್ತೆ ಬೀಳೋ ಚಾನ್ಸಸ್ ಭಾಳ ಇದೆ. ಈಗ ನನ್ನ ಬೈಕಲ್ಲೇ ಬಂದುಬಿಟ್ಟಿತ್ತು. ಸ್ವಲ್ಪ ಹುಷಾರಾಗಿ ಅಡ್ಡಾಡಿ, ಯಾಕಂದರೆ ಭಾಳ ಅಂದರೆ ಭಾಳ ಇದ್ದಾವೆ ಕೋತಿಗಳು ಈ ರೋಡಲ್ಲಿ. ಯಾಕಂದರೆ ಕಾಡಲ್ಲ, ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿ ಸುತ್ತಮುತ್ತ ಕಾಡಿದೆ. ಅದರಿಂದ ಸ್ವಲ್ಪ ನೋಡಿ ಹುಷಾರಾಗಿ ಓಡಿಸಿ ಗಾಡಿನ. ಇವಾಗ ಇನ್ನು ನಾಗ್ಪುರ್ ಒಂದು 100 ಕಿಲೋಮೀಟರ್ಸ್ ಇದೆ. ಇವಾಗ ಸ್ವಲ್ಪ ರೆಸ್ಟ್ ತಗೊಂಡಿವಿ. ಬಿಸಿಲು ಭಾಳ ಇದೆ, ಈಗ ಗಾಡಿ ಹೊಡೆಯೋಕ್ಕಾಗ್ತಿಲ್ಲ. ಇಟ್ಸ್ ಅರೌಂಡ್ 40 ಡಿಗ್ರಿ ಸೆಲ್ಸಿಯಸ್ ಏನೋ ಬಿಸಿಲಿದೆ ಇಲ್ಲಿ. ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ ಆಗಲೇ. ಇನ್ನೂ ಒಂದು 100 ಕಿಲೋಮೀಟರ್ಸ್ ನಾಗ್ಪುರ್ ರೀಚ್ ಆಗ್ಬಿಡ್ತೀವಿ. ನಾಗ್ಪುರಿಂದ ನೋಡಬೇಕು, ಒಂದು 200 ಹೊಡಿಬೇಕಂತ ಮಾಡೀವಿ. ಇವತ್ತಂದ್ರೆ ಸಾಗರ್ ಮುಟ್ಟೋದು ಆಗಂಗಿಲ್ಲ ಅನ್ಸುತ್ತೆ. ಈ ಬಿಸಿಲಲ್ಲಿ ಹತ್ರ ಗಾಡಿ ಹೊಡೆಯೋದಾಗಲ್ಲ. ನೋಡೋದ 4 o'clock ತನಕ ಎಷ್ಟಾಗುತ್ತೆ ಅಷ್ಟು ಹೊಡಿತೀವಿ. ಆಮೇಲೆ ಮತ್ತೆ ನಾಳೆ, ಯಾಕಂದರೆ ಈ ಬಿಸಿಲ ಗಾಡಿ ಹೊಡೆಯೋದು ಅಷ್ಟು ಈಸಿ ಅಲ್ಲ ನೋಡಿ. ಆಗಲೇ 800 ನಿಯರ್ ಬೈ 800 ಕಿಲೋಮೀಟರ್. ಫೈನಲಿ ನಾಗ್ಪುರ್ ರೀಚ್ ಆಗಿ ಒಂದು 40 ಕಿಲೋಮೀಟರ್ಸ್ ಹೊರಗಡೆ ಬಂದಿದ್ವಿ. ನಮ್ಮ ರೇವಂತ್ ಅವರು ರೆಸ್ಟ್ ಮಾಡ್ತಿದ್ದಾರೆ. ತುಂಬ ಬಿಸಿಲಿದೆ ಮಹಾರಾಷ್ಟ್ರದಲ್ಲಿ. ಇವಾಗ ನಾಗ್ಪುರ್ ಪಾಸಾಗಿ ಹೊರಗಡೆ ಬಂದೀವಿ. ತುಂಬ ಬಿಸಿಲು, ರೆಸ್ಟ್ ಮಾಡೋದ್ರಿಂದ ನಿಲ್ಲಿಸ್ತೀವಿ. ಆದರೆ ಇವತ್ತು ಸಾಗರ್ ರೀಚ್ ಮಾಡೋಕ್ಕಂತ ಏಮ್ ಇಟ್ಕೊಂಡಿವಿ, ಟ್ರೈ ಮಾಡ್ತೀವಿ ಆದಷ್ಟು. ಅಪ್ಪ ಸಮಾಧಾನ ಆಯ್ತು ಗಾಯ್ತು. ಇವಾಗ ಫುಲ್ ಮಳೆ ಬಂದಿದೆ. ಇವಾಗೇನು ಟೆನ್ಷನ್ ಇಲ್ಲ ಬಿಸಿಲಿದ್ದು. ಮುಂಜಾನೆಯಿಂದ ಫುಲ್ ರೋಸ್ಟ್ ಆಗಿ ಹೋಗಿದ್ದೀವಿ. ಇವಾಗೇನು ಟೆನ್ಷನ್ ಇಲ್ಲ, ಆರಾಮ್ ಮಳೆ ಬಂದು ನಿಂತು ಆರಾಮಾಗಿ ಹೋಗ್ಬೋದು. ಅದೇ ಫುಲ್ ಮಳೆ ಬರ್ತಿದೆ. ದೇವರಿಗೆ ಯಾಕೆ ಸಂಗೀತ ಅನ್ಸುತ್ತೆ. ನಮ್ಮ ನೋವು ಗೊತ್ತಾಗಿದೆ ಗೈಸ್ ಅವರಿಗೆ. ಮಧ್ಯಪ್ರದೇಶಿಗೆ ಎಂಟ್ರಿ ಆಗಿದ್ದೀವಿ ಆಗಲೇ ನಾವು. ಇವಾಗ ಎಂಟ್ರಿ ಅನ್ನೋಕ್ಕೇನು ಆಗಲೇ ಒಂದು 200 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀವಿ ಎಂಟ್ರಿ ಆಗಿ. ಇವಾಗ ಇನ್ನೂ 136 ಕಿಲೋಮೀಟ್ರ್ ಇದೆ ಸಾಗರ್. ನಮ್ಮದು ಐಟ್ರನರಿಯಲ್ಲಿ ಸಾಗರ್ ಇದೆ ಇವತ್ತು ಸ್ಟೇ. ನೋಡೋದ ಎಷ್ಟಾಗುತ್ತೆ ಅಷ್ಟು ಹೊಡಿಯೋದು ಆಗುತ್ತೆ ಗೈಸ್. ಆದರೆ ಇವತ್ತು 700 ಕಿಲೋಮೀಟರ್ಸ್ ಹೋಗ್ಬಿಟ್ಟಿದ್ದೀವಿ ಆಗಲೇ. ಭಾಳ ಬೇಡ ಅನಿಸುತ್ತೆ ನಮಗೆ. ಇನ್ನೂ ಒಂದು 30-40 ಹೋಗಿ ಆರಾಮ್ ರೂಮ್ ಗಿಮ್ ಮಾಡಿ ಚೆಕ್-ಇನ್ ಮಾಡಿ ಇವತ್ತು ಆರಾಮ್ ಸ್ಟೇ ಮಾಡ್ಕೊಂಡು ನಾಳೆ ಮುಂಜಾನೆ ಮತ್ತೆ ರೈಡ್ ಮಾಡ್ಬೇಕಂತಿದೆ. ನಾಳೆ ಹೆಂಗಾದ್ರೂ ಆಗ್ರಾ ಇದೆ ಇಲ್ಲಿಂದ, ಅದು 420 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಇದು ಒಂದು 100 ಆ್ಯಡ್ ಮಾಡ್ಕೊಂಡ್ರೆ 520 ಕಿಲೋಮೀಟರ್ಸ್ ಆರಾಮ್ ಹೋಗ್ಬೋದು. ನಾಳೆ ಮುಂಜಾನೆ ಮತ್ತೆ ಜಲ್ದಿ ಬಿಟ್ಬಿಟ್ರೆ. ಅದರಿಂದ ಸುಮ್ಮನೆ ಸಾಗರ್ ತನಕ ಯಾಕೆ ಟಯರ್ಡಾಗಿ ಓಡೋದು ಇದು ಮಾಡ್ಕೊಳೋದಂತೇಳಿ ನಾವು ಇಲ್ಲೇ ಎಲ್ಲಾದರೂ ರೂಮ್ ಮಾಡಿ ಡಿಸೈಡ್ ಮಾಡಿದ್ದೀವಿ. ನೋಡೋದ ಅಲ್ಲಿ ಹೋಗಿ ಏನಾಗುತ್ತೆ ಅಂತೇಳಿ ನೋಡ್ತೀವಿ. ಇವಾಗ ಇನ್ನೊಂದು ಸ್ವಲ್ಪ ಹೊಡೆದು ಇವಾಗ ಸ್ವಲ್ಪ ಮಧ್ಯಪ್ರದೇಶ ಸೈಡ್ ಬಂದರೆ ಸ್ವಲ್ಪ ಹುಷಾರಾಗಿರಿ ಗಾಯ್ಸ್. ಇಲ್ಲಿ ಬಲ ಗಾಂಡು ನನ್ನ ಮಕ್ಕಳಿದ್ದಾರೆ. ಸುಮ್ಕೆ ಹೆಂಗೆ ಬೇಕಂಗೆ ಗಾಡಿ ಹೊಡೆಯೋದು, ಅಡ್ಡಬಡ್ಡೆ ಬರೋದು, ಸುಮ್ಕೆ ಬಂದು ಕೇಳೋದು ಎಲ್ಲಿ ಹೊಂಟಿರಿ ಏನು ಹೊಂಟಿರಿ. ನೀವು ಹುಷಾರಾಗಿರಿ ಸ್ವಲ್ಪ. ಈ ಕಡೆ ಏನಾರ ಸೋಲೋಗಿಲ್ಲ ರೈಡ್ ಬಂದರೆ ಭಾಳ ಹುಷಾರಾಗಿರಿ. ನಾವು ಸೋಲೋ ಬಂದೀವಂತ ಏನೋ ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮದು ಗ್ರೂಪ್ ಇದೆ ಬರ್ತಿದೆ ಆ ಥರ ಏನು ಹೇಳ್ರಿ ರೀಸನ್ನ. ಸುಮ್ಮನೆ ರಿಸ್ಕ್ ಯಾಕೆ? ಸೋಲೋ ಅಂದರೆ ಒಬ್ಬರೇ ಇರ್ತೀರ, ರಿಸ್ಕ್ ತಗೋಬೇಡಿ. ಯಾಕಂದರೆ ಜನನೂ ಸರಿ ಇಲ್ಲ ಈ ಕಡೆ ಜಾಸ್ತಿ. ಸುಮ್ಮನೆ ಬಂದು ಅಪ್ರೋಚ್ ಮಾಡೋದು, ಕೇಳೋದು ಎಲ್ಲಿ ಹೊಂಟಿ ಏನು ಹೊಂಟಿ ಅದೆಲ್ಲ ಕೇಳ್ತಾರೆ. ನೋಡಿ ಬಂದಮೇಲೆ ಈ ಕಡೆ ಬಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡುವಾಗ ಅಷ್ಟೇ ಯೋಚನೆ ಮಾಡಿ ಗೈಸ್. ಏನು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮ್ ಹೈವೇ ನಿಮ್ಮ ಪಾಡಿಗೆ ನೀವು ಹೋಗ್ಬೋದು. ಯಾರ್ದೇನು ಟೆನ್ಷನ್ ಇಲ್ಲ. ಎಲ್ಲಿ ಬೇಕಲ್ಲಿ ನಿಲ್ಲಿಸಿರ್ತೀರಲ್ಲ ಲೈಕ್ ಬ್ರೇಕ್ ಸಲುವಾಗಿ
ಅವಾಗ ಬಂದು ಸುಮ್ಮನೆ ಅಪ್ರೋಚ್ ಮಾಡೋದು, ಫೋಟೋ ಕೇಳೋದು ಅದೆಲ್ಲ ಮಾಡ್ತಾರೆ. ಅಲ್ಲ ಫೋಟೋ ಇದೆ ಓಕೆ, ಬಟ್ ನಿಮ್ಮ ಗಾಡಿಗೆಲ್ಲ ಆಕ್ಸೆಸರೀಸ್ ಇರ್ತವೆ ಅದೆಲ್ಲ ಇರ್ತಾವಲ್ಲ, ಸ್ವಲ್ಪ ನೀವು ಹುಷಾರಾಗಿರಬೇಕು. ಇನ್ ಕೇಸ್ ಅವರು ಒಬ್ಬರು ಬರೋಂಗಿಲ್ಲ, 3-4 ಜನ ಬರ್ತಾರೆ, ಹಂಗಾಗಿ ಹೇಳ್ತಿರೋದು. ಇದೇ ಗೈಸ್, ನಿನ್ನೆ ಇವತ್ತು ಸ್ವಲ್ಪ ಭಾಳ ಟಯರ್ಡ್ ಆಗಿಬಿಟ್ಟಿದ್ವಿ. ಯಾಕಂದರೆ ಲಾಂಗ್ ರೈಡ್, ಇವತ್ತು 2 ಲಾಂಗ್ ಸ್ಟ್ರೆಚ್ ಹೊಡೆದು ಬಿಟ್ಟಿದ್ರೆ ನಮ್ದು ನಾಳೆಯಿಂದ ಫುಲ್ಲು ಆರಾಮಿಂದನೂ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ನಾಳೆ ಮಧ್ಯಾಹ್ನ ತನಕ ರೀಚ್ ಆಗ್ಬಿಡ್ತೀವಿ, ಆಗ್ರಾ ಎಲ್ಲ ನೋಡ್ಕೊಂಡು ಮತ್ತೆ ಅಲ್ಲೇ ರೂಮು ಮಾಡ್ಕೊಂಡು ಇರ್ಬೋದು. ಮತ್ತು ನೆಕ್ಸ್ಟ್ ಡೇ ಚಂಡೀಗಢ ಆರಾಮ್ ರೀಚ್ ಆಗ್ತೀವಿ ಗೈಸ್, ಅದೇನು ಟೆನ್ಷನ್ ಇಲ್ಲ. ಇದೇ ನೋಡಿ, ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ಭಾಳ ಲಾಂಗ್ ಸ್ಟ್ರೆಚ್ ಆಯಿತು. ಯಾಕಂದರೆ ಹೊಡಿಲೇಬೇಕಾಗಿತ್ತು, ನಮ್ಮ ಅಟರ್ನರಿಯಲ್ಲಿ ಹಂಗೆ ಇತ್ತು. ಯಾಕಂದರೆ 2 ದಿನ ಕವರ್ ಮಾಡಿಬಿಟ್ರೆ ಮುಂದೆಲ್ಲ ಈಸಿ ಆಗ್ಬಿಡುತ್ತೆ ಅಂತೇಳಿ ನಮ್ಮದು ಪ್ಲಾನು, ಹಂಗಾಗಿ ಮಾಡಿರೋದು ಅದು. A to Z ಹೈವೇನೇ ಗೈಸ್, ಹೈದರಾಬಾದಿಂದ ಚಂಡೀಗಢ ಮಟ್ಟನೂ ಇದೇ ಹೈವೇ ಇದೆ ಅಂತೆ. ಫುಲ್ NH ಆರಾಮ್ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ಟೆನ್ಷನ್ ಅನ್ನೋದೇ ಇಲ್ಲ ಯಾವುದು. ಸ್ವಲ್ಪ ಎಲ್ಲಿ ಬೇಕಲ್ಲಿ ನಿಂದಿರ್ಸಿದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಈ ಕಡೆ ನಾರ್ತ್ ಸೈಡ್ ಬಂದರೆ ಇಷ್ಟು ಲಾಂಗ್ ಹೊಡಿತೀವಿ ಅಂತ ನಮ್ಮ ಯೋಚನೆ ಕೂಡ ಇದ್ದಿಲ್ಲ. ಯಾಕಂದರೆ ಅಲ್ಲಿ ಮಹಾರಾಷ್ಟ್ರ ಎಂಟ್ರಿ ಆದರೂ ಕೂಡ ಏನು ಫುಲ್ಲು ಬಿಸಿಲು ಗೈಸು, 40-45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ನಮ್ಮಿಂದ ರೈಡ್ ಮಾಡೋಕ್ಕಾಗಲಿಲ್ಲ. ಒಂದು 200 ಕಿಲೋಮೀಟ್ರ್ ಏನೋ ಬಂದ್ವಿ ನಾವು. ನಿಜಾಮಾಬಾದಿಂದ ನಾಗ್ಪುರ್ ಮಟ್ಟ ಬಂದ್ವಿ ಅಲ್ಲಿಂದ, ಯಾಕಂದರೆ ಮಾರ್ನಿಂಗೇ ಬಿಟ್ಟಿದ್ವಲ್ಲ, ಅದು ಎಲ್ಲ ಕವರ್ ಆಯಿತು. ಬಟ್ ಆಮೇಲೆ 11:30ಗೇನೋ ನಾಗ್ಪುರ್ ರೀಚ್ ಆದ್ವಿ. ನಾಗ್ಪುರಿಂದ ಈ ಕಡೆ ಮಹಾರಾಷ್ಟ್ರ ಬರಬೇಕಂದ್ರೆ ಇದು 350 ಏನೋ ಕಿಲೋಮೀಟರ್ಸ್ ಇತ್ತು. ನಮ್ಮಿಂದ ಆಗಲ್ಲ ಅಂತೇಳಿ ಅಲ್ಲಿ ಸ್ವಲ್ಪ ಸೈಡ್ ಹಾಕಿ ಮಕ್ಕೊಂಬಿಟ್ಟಿದ್ವಿ ಗೈಸ್. ಮಧ್ಯಾಹ್ನ ಒಂದು 1 o'clock-ಇಂದ ಒಂದು 2 o'clock ತನಕ ಮಕ್ಕೊಂಬಿಟ್ಟಿದ್ವಿ. ಆಮೇಲೆ ಮತ್ತೆ ಏನೋ ಕಷ್ಟಪಟ್ಕೊಂಡು ಆಗಿದ್ದ ಅಲ್ಲಿ ಹೊಡೆದು ಬಿಡಮ್ಮ ಇವತ್ತು ಅಂತೇಳಿ ಧೈರ್ಯ ಮಾಡಿ ಹೊಡ್ಕೊಂಡು ಬಂದೀವಿ. ಪುಣ್ಯ ದೇವರೇನೋ ನಮ್ಮದು ನೋವೆಲ್ಲ ನೋಡ್ಬಿಟ್ಟಿದ್ದಾನೆ ಅನಿಸುತ್ತೆ ಗೈಸ್. ಅದರಿಂದ ಮಳೆ ಬಂದುಬಿಡ್ತು, ಫುಲ್ ಖುಷಿ ಆಯ್ತು ನಮಗೆ. ಮಳೆ ಎಲ್ಲ ಬಂದುಬಿಡ್ತು, ತಣ್ಣಗಾಯ್ತು, ರೋಡೆಲ್ಲ ತಣ್ಣಗಾಯಿತು, ನಾವು ಎಲ್ಲ ಆರಾಮಾಗಿ ಬಂದು ಏನು ಟೆನ್ಷನ್ ಅದಿರಲಿಲ್ಲ. ಮಳೆ ಸ್ವಲ್ಪ ಆಯ್ತು ಅಲ್ಲೆಲ್ಲಿ, ಬಟ್ ಚೆನ್ನಾಗಿ ಬಂತು. ಫುಲ್ ಕೋಲ್ಡ್ ಆಗ್ಬಿಡ್ತು ವೆದರೆಲ್ಲ, ಹಾಟ್ ಅನ್ನೋದೇ ಇರಲಿಲ್ಲ. ಹಂಗಾಗಿ ಇವಾಗ ನೋಡಿ ಆಗಲೇ ಇನ್ನೂ 1-1.5 ಕಿಲೋಮೀಟ್ರ್ ಇದೆ ಅಷ್ಟೇ, ರೀಚ್ ಆಗಿಬಿಡ್ತೀವಿ ಸಾಗರ್. ಹೋದರೆ ರೀಚ್ ಆಗ್ಬಿಡ್ತೀವಿ. ನಮ್ಮದು ಫ್ರೆಂಡ್ಸ್ ಬ್ಯಾಡ ಅಂತಿದ್ದಾರೆ, ಇಲ್ಲೇ ಎಲ್ಲರೂ ನೋಡಮ್ಮ ಆರಾಮೇನು ಟೆನ್ಷನ್ ಇಲ್ಲ, ನಾಳೆ ಹೊಡಿಬೋದು ಅಂತ ಇದ್ದಾರೆ. ಹಂಗಾಗಿ ಕ್ರೂಸಿಂಗ್ ಮಾಡ್ತಿದ್ದಾನೆ ಆರಾಮಾಗಿ ಕಾರಲ್ಲಿ ಮೇಲೆ ಇಟ್ಟು ಫುಲ್ ಎಂಜಾಯ್ ಮೂಮೆಂಟಲ್ಲಿ. ಮುಂಜಾನಂತರ ಅವನು ಸ್ವಿಚ್ ಆಫು, ನಾನು ಸ್ವಿಚ್ ಆಫ್ ಆಗ್ಬಿಟ್ಟಿದ್ದೆ. ನಮ್ಮ ತಮ್ಮ ಒಬ್ಬನೇ ಆರಾಮಿದ್ದ, ಅವನು ಯಾಕಂದರೆ ಹಿಂದೆ ಕುಂತಿದ್ದಲ್ಲ, ಏನು ಅವ್ನಿಗೆ ಅಷ್ಟು ಟಯರ್ಡ್ ಆಗಿದ್ದಿಲ್ಲ. ಟಯರ್ಡ್ ಅನ್ನೋಕ್ಕೇನು 3 ಆಗಿದ್ದು ಗೈಸ್. ಭಾಳ ಫುಲ್ ಬಿಸಿಲು ಅಂದರೆ ಬಿಸಿಲು, ಅಪ್ಪ ಫುಲ್ ಬಗ್ ಮುಖ ಎಲ್ಲ ಉರಿತಿರೋದು. ಅದ್ರ ಸಲುವಾಗಿ ಸೈಡ್ ಹಾಕಿ ಮಗೊಂಬಿಟ್ಟಿದ್ವಿ. ರೇವಂತ್ ನಂತರ ಫುಲ್ ಹೋಗ್ಬಿಟ್ಟಿದ್ದ ಗೈಸ್. ಆರಾಮ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ರೆ ಟಿಕೆಟೇ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎದ್ದು ಅಲ್ಲಿ ಒಂದು ಪೆಟ್ರೋಲ್ ಬಂಕಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ಮತ್ತೆ ರೈಡ್ನ ಚಾಲೂ ಮಾಡಿದ್ದೀವಿ. ಜಾಸ್ತಿ ಜನ ಅನ್ಕೊಂಬಿಟ್ಟಿರ್ತಾರೆ, ಯಾಕಂದರೆ ಗೊತ್ತಿದ್ದವರೆಲ್ಲ ನಮ್ಮ ರೇವಂತ್ ಅಣ್ಣಂದು ಬೈಕ್ ಕಲರ್ ಬೇರೆ ಇದೆ ಅಲ್ಲ, ಸ್ಕೈ ಬ್ಲೂ ಇತ್ತು, ಒಂದು ವೈಟ್ ಸ್ಕೈ ಬ್ಲೂ, ಇದೇನು ಬ್ಲ್ಯಾಕ್ ಐತಲ್ಲ, ಬೇರೆ ಚೇಂಜ್ ಮಾಡಿದಾನೆ ಅಂತ ಕೇಳ್ತೀರಾ. ಮತ್ತು ಆಮೇಲೆ ಇಲ್ಲ ಅವನೇನು ಚೇಂಜ್ ಮಾಡಿಲ್ಲ, ಅದೇ ಬೈಕು. ಅವನದೇನೋ ಸ್ವಲ್ಪ ಟ್ಯಾಂಕ್ದು ಇಶ್ಯೂ ಇತ್ತು, ಲೀಕೇಜ್ ಆಗ್ತಿತ್ತು ಪೆಟ್ರೋಲು. ಇವಾಗ ಆ ಶೋರೂಮ್ಗೆ ಹೋಗಿದ್ದ ಅಂತೆ ಅವರು, ಇಲ್ಲ ಸರ್ ಎಮರ್ಜೆನ್ಸಿ ಆಗಂಗಿಲ್ಲ, ಬೇಕಂದರೆ ನಿಮಗೆ ಬೇರೆ ರಿಪ್ಲೇಸ್ಮೆಂಟ್ ಇವಾಗ ಆಗಲ್ಲ, ಒಂದು ಮಂತ್ ಆದರೂ ಬೇಕು ರಿಪ್ಲೇಸ್ಮೆಂಟಿಗೆ. ಯಾಕಂದರೆ ವ್ಯಾರಂಟಿ ಕ್ಲೇಮ್ ಆಗ್ಬೇಕಲ್ಲ, 1 ಮಂತ್ ಆಗುತ್ತೆ ಅದು ಪ್ರೋಸೆಸ್ಸು ನಿಮ್ಮದು. ಇವಾಗ ಅರ್ಜೆಂಟ್ ಅಂದರೆ ಆಗಲ್ಲ ಅಂದಕ್ಕೆ ಅವ್ನು ಮತ್ತೆ ಇಲ್ಲ ಸರ್ ಯಾವ್ದಾರ ನೆಸೆಸಿಟಿ ಇವಾಗ ಸ್ಪೇರ್ ಇರೋದೊಂದು ಹಾಕ್ಕೊಡಿ, ಯಾಕಂದರೆ ನಾನು ಲಡಾಖ್ ಹೊಂಟೀನಿ, ಮತ್ತು ಲಡಾಖ್ ಟ್ರಿಪ್ ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ ಅಂದಕ್ಕೆ ಅವರು ಶೋರೂಮ್ನವರು ಒಂದು ಇದು ಮಾಡ್ಕೊಂಡು ಒಂದು ಸ್ಪೇರ್ ಹಾಕ್ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರ್ದು. ಬಟ್ ಅವ್ನ ಕಲರ್ ಭಾರಿ ಇತ್ತು ಗೈಸ್, ವೈಟು ಬ್ಲೂ ಮಸ್ತ್ ಕಾಣೋದದೆ ಎಲ್ಲ. ಇವಾಗ ಏನು ಮಾಡ್ತೀರಾ, ಹೇಳಿದ್ರು ಯಾರು ನಮ್ಮಂಗಿಲ್ಲ, ಒಂದಲ್ಲ ಗಾಡಿ ಅಂತಾರೆ. ನಮ್ಮ 3 ಸಾಹುಕಾರ ದೋಸ್ತರಿದ್ದಾರೆ ಗೈಸ್, ಅವರು ಸೀದಾ ಡೈರೆಕ್ಟ್ ಚಂಡೀಗಢಕ್ಕೆ ಬರ್ತಾರೆ. ಯಾಕಂದರೆ ಅವ್ರು ಸಾಹುಕಾರ ಮಂದಿ, ಆರಾಮ್ ಫ್ಲೈಟಿಗೆ ಬರ್ತಾರೆ, ಗಾಡಿನೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟಿದ್ದಾರೆ. ಆಗಲೇ ಅವ್ರು ಚಂಡೀಗಢಲ್ಲಿದೆ ಬೈಕು, ಅವ್ರು ಬರೋದಷ್ಟೇ. ಯಾಕಂದರೆ ನಾವು ಇಲ್ಲಿಂದ ರೀಚ್ ಆಗೋದು ಜೂನ್ 18 ಅಲ್ವಾ, ಅದಕ್ಕೆ ಅವರು ಜೂನ್ 18 ಅಲ್ಲಿಂದ ಫ್ಲೈಟ್ ಹತ್ತಾರೆ, ಈವ್ನಿಂಗ್ ಅಂದರೆ ಬಂದುಬಿಡ್ತಾರೆ. ಅವತ್ತೆಲ್ಲ ಅಲ್ಲಿ ಚೆಕ್ಕಿನೇ ಮಾಡ್ಕೊಂಡು ಅಲ್ಲೇ ಸ್ಟೇ ಮಾಡ್ತೀವಿ ಚಂಡೀಗಢಲ್ಲಿ. ನೆಕ್ಸ್ಟ್ ಚಂಡೀಗಢದಿಂದ ಮತ್ತೆ ಎಲ್ಲರೂ ಗ್ರೂಪ್ ಫಾಲೋ ಮಾಡ್ತೀವಿ ಗೈಸ್. ಅವರೆಲ್ಲ ಜಾಯ್ನ್ ಆಗ್ತಾರಲ್ಲ, ಅವ್ರದ್ದೆಲ್ಲ ಬೈಕ್ ಪಿಕಪ್ ಮಾಡಬೇಕು ಹೋಗಿ. 18 ಪಿಕಪ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು 19 ನಮ್ಮನ್ನು ಮತ್ತೆಲ್ಲ ಶ್ರೀನಗರಿಂದ ಅಲ್ಲಿ ಲಡಾಖಿಗೆ ಹೋಗೋದು ಎಲ್ಲರೂ ಜಾಯ್ನ್ ಆಗಿ. ಅವರೆಲ್ಲ ಸೌಕರ್ ಮಂದಿ ಗೈಸ್.
ನೋಡುವಂತ್ರಿ ಹೆಂಗೆ ಬರ್ತಾರೆ ನೋಡಿ ಎಲ್ಲ ಫ್ಲೈಟಲ್ಲಿ ಅವರು. ನಾವು ನೋಡಿದರೆ ತಿಕ್ಕ ಮುಖ ಎಲ್ಲ ಉರ್ಸ್ಕೊಂಡು ಅವನವನು ಬಿಸಿಲಾಗಿ ಸಾಯ್ಕಂತ ಗಾಡಿ ಹೊಡ್ಕೊಂಡು ಉಂಟು. ಯಾಕಂದ್ರೆ ನಾವು ಅಷ್ಟು ಖರ್ಚು ಮಾಡೋಷ್ಟು ಇದ್ದಿಲ್ಲ ಗೈಸ್, ಆರಾಮ್ ಮತ್ತೇನು ಮಾಡೋಕ್ಕಾಗುತ್ತೆ. ಆ್ಯಂಡ್ ನಮಗೆ ಟೈಮು ಕೂಡ ಇತ್ತಲ್ಲ, ಹಂಗಾಗಿ ನಾವು ನಮ್ಮ ಡ್ರೀಮ್ ಬೈಕ್ನ ತಗೊಂಡೇ ಬೈ ರೋಡೇ ಹೋಗಮ್ಮ ಅಂತೇಳಿ ಪ್ಲಾನ್ ಮಾಡಿ ಹೋಗ್ತಿರೋದು ಅಷ್ಟೇ. ಬಟ್ ನಮಗೆ ಸಿಗೋ ಮೆಮೊರೀಸ್ ಅವ್ರಿಗೆ ಸಿಗೋಂಗಿಲ್ಲ, ಅವ್ರಿಗೆ ಎಂಜಾಯ್ಮೆಂಟ್ ಸಿಗೋಂಗಿಲ್ಲ. ನಮ್ಮದು ನಾವೆಲ್ಲ ಮೆಮೊರೀಸ್ ಮಾಡ್ಕೊಂಡು ಹೋಗ್ತಿದ್ವಿ. ಮಳೆ ಬಿಸಿಲು ಎಲ್ಲ ತಗೊಂಡು ಹೋಗ್ತಿದ್ವಿ ಗೈಸ್. ಅವ್ರಂಗತ್ತೆ ಡೈರೆಕ್ಟ್ ಫ್ಲೈಟಿಗೆ ಬಂದರೆ ಏನು ನೋಡೋಕ್ಕಾಗತ್ತೆ ಹೇಳಿ. ಡ್ರೀಮ್ ಅಂತ ಎದಕ್ಕಂತಾರೆ, ಬೈ ರೋಡಿಗೆ ಹೋಗೋದು ದೊಡ್ಡ ಡ್ರೀಮು. ಎಲ್ಲನೂ ಕೆಪಬಿಲಿಟಿ ಇರ್ಬೇಕು ಗೈಸ್. ರೋಡಲ್ಲಿ ಹೋಗ್ಬೇಕಂದ್ರೆ ಹಂಗೆ ಮಾಡಿರ, ಮನೆ ಬಿಟ್ಟು ಎಲ್ಲ ಬಿಟ್ಟು ರೋಡಲ್ಲಿ ಹೋಗೋದು ಸುಲಭ ಅಲ್ಲ, ಇಷ್ಟಿಷ್ಟು ಲಾಂಗು. ಇದೇ ನೋಡಿ ಗೈಸ್, ಸಾಗರಕ್ಕೆ ಹೋಗ್ಬೇಕಾಗಿತ್ತು, ಸಾಗರಕ್ಕೆ ಹೋಗೋಕ್ಕಾಗಿಲ್ಲ. 100 ಕಿಲೋಮೀಟರ್ಸ್ ಹಿಂದೇನೆ ಒಂದು ಯಾವುದು ಕೋಸಗವಿ ರಾಜಮಾರ್ಗ ಎಂಬ ಊರಲ್ಲಿ ಸ್ಟೇ ಮಾಡಿದ್ದೀವಿ. ಇಲ್ಲಿ ಹೈವೇ ಇದೆ ನಮಗೆ ಒಂದು 100 ಮೀಟ್ರಲ್ಲಿ. ಅಲ್ಲಿಂದ ಮತ್ತೆ ಹೈವೇ ಹತ್ತಿಬಿಟ್ರೆ ಸೀದೆ ಆಗ್ರಾಕ್ಕೆ ಹೋಗ್ಬಿಡೋದು. 550 ಏನೋ ಕಿಲೋಮೀಟ್ರ್ ಇದೆ. ಹಾಗಾಗಿ ಇಲ್ಲೇ ಸ್ಟೇ ಮಾಡಿಬಿಟ್ಟಿವಿ ನಿನ್ನೆ. ಭಾಳ ಮತ್ತೆ ಸುಮ್ಮನೆ ರಿಸ್ಕ್ ತಗೊಂಡು ಮುಂದೆ ಹೋಗೋದು ಅಂತೇಳಿ. ನಂದು ಡೇ 2 ಲಾಗಲ್ಲಿ ಸ್ವಲ್ಪ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ, ಶಾರ್ಟ್ಸ್ ತಗೊಳಕ್ಕಾಗಿಲ್ಲ. ಯಾಕಂದರೆ ನಮ್ಮದು ಅದು ಜರ್ನಿ ಕೂಡ ಭಾಳ ಲಾಂಗ್ ಇತ್ತು. ನನ್ನಿಂದ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆನೂ ಭಾಳ ಇತ್ತು, ಬಿಸಿಲು ಭಾಳ ಇತ್ತು. ನಾನು ವೀಡಿಯೋ ಮಾಡಿಲ್ಲ. ಆ್ಯಂಡ್ ರೂಮ್ ಬಂದಾಗ ರೂಮ್ ಏನೆಲ್ಲ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ವಿ. ಬಂದು ಕೂಡಲೇ ಸ್ನಾನ ಮಾಡಿ ಮಕ್ಕೊಂಬಿಟ್ಟಿನಿ, ಅವ್ರು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ನೆಕ್ಸ್ಟ್ ವೀಡಿಯೋದಿಂದ ನಾನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ಲೈಕು, ಶೇರ್ನ, ಸಬ್ಸ್ಕ್ರೈಬ್ನ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.